ಇವತ್ತಿನ ಈ ವಿಡಿಯೋದಲ್ಲಿ ವಿದ್ಯುತ್ ನಿಗಮ ಅದು ಮೈಸೂರಿನಲ್ಲಿ ಉದ್ಯೋಗ ಸ್ಥಳ ಇರತಕ್ಕಂಥದ್ದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿದ್ಯಾರ್ಹತೆ BE BTech ಡಿಪ್ಲೊಮೊ ಮತ್ತು BA BSc BCom BBA ಮತ್ತು BSc ಮುಗಿದಿರುವಂಥ ಎಲ್ಲ ಅಭ್ಯರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲರೂ ಅರ್ಜಿನ ಸಲ್ಲಿಸ್ಬೋದು. ಇದರ ಬಗ್ಗೆ ಒಂದೊಂದಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇನ್ನೂ ಯಾರು ನಮ್ಮ ಆಲ್ ಇನ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮ್ಮ ಚಾನಲ್ ಮುಖಾಂತರ ಸಾಕಷ್ಟು ಮಾಹಿತಿನ ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತಿರ್ತೀವಿ. ಯೋಜನೆಗಳು ಮತ್ತು ಜಾಬ್ ರಿಲೇಟೆಡ್, ಗೌರ್ಮೆಂಟ್ ರಿಲೇಟೆಡ್ ಎಲ್ಲ ಯೋಜನೆಗಳು ಕೂಡ ತಿಳಿಸ್ಕೊಡ್ತಿರ್ತೀವಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಇನ್ನೊಂದು ಏನಪ್ಪ ಅಂದರೆ ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಅಂದರೆ ನಡುವೆ ಬಿಡೋಕ್ಕೆ ಹೋಗಬೇಡಿ. ನೀವು ವಿಡಿಯೋನ ಕೊನೆ ತನಕ ನೋಡ್ಕೊಳ್ಳಿ, ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ. ಅಂದರೆ ಅಲ್ಪ ಸ್ವಲ್ಪ ಕಲಿಯೋದಕ್ಕಿಂತ ಸಂಪೂರ್ಣ ಮಾಹಿತಿ ಅರ್ಥ ಜಸ್ಟ್ ಒಂದು 5 ಮಿನಿಟ್ಸ್ ತೆಗೆದಿದ್ದೆ ಅದರಲ್ಲಿ ಎಲ್ಲ ಮಾಹಿತಿನ ನೀವು ತಿಳ್ಕೊಬೋದು. ಮತ್ತು ಗುರು ಹಿರಿಯರು ನೋಡ್ತಾ ಇದ್ದರೆ ತಪ್ಪದೇ ವಿಡಿಯೋಕ್ಕೊಂದು ಲೈಕ್ ಕೊಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ. ಎಲ್ಲಿ ಇದು ಹುದ್ದೆಗಳ ಇರ್ತಕ್ಕಂಥದ್ದಪ್ಪ ಅಂದರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಲ್ಲಿ ಒಂದು ರಿಕ್ರೂಟ್ಮೆಂಟ್ ಆಗಿರುವಂಥದ್ದು, ಅದು ಮೈಸೂರಿನಲ್ಲಿರ್ತಕ್ಕಂಥದ್ದು. ಚಾಮುಂಡೇಶ್ವರಿ ತಾಯಿ ನಿಮಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ ಅಂತ ತಿಳ್ಕೊಂಡು ನಾನು ಆ ತಾಯಿ ಹತ್ರ ಕೇಳ್ಕೊತೀನಿ. ನೆಕ್ಸ್ಟ್ ನೋಡೋದಾದರೆ ಅಭ್ಯರ್ಥಿಗಳು ಈಗಾಗಲೇ ನಿಗದಿಪಡಿಸಿರುವಂಥ ದಿನಾಂಕ ಆಗಿರ್ಬೋದು. ಆನ್ಲೈನ್ ಮೂಲಕ ರಜೆ ಸಲ್ಲಿಸ್ಬೋದು. ಮತ್ತು ಇಲ್ಲಿ ಹುದ್ದೆಗಳ ಅನುಸಾರವಾಗಿ ಏನು ಮಾಡಿದಾರಪ್ಪ ಅಂದರೆ ವಿದ್ಯಾರ್ಹತೆಯನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಹುದ್ದೆಗಳು ಡಿವೈಡ್ ಮಾಡಿಕೊಟ್ಟಿದ್ದಾರೆ. ಇಂತಿಷ್ಟು ಈ ಕಲ್ತಿರುವಂಥ ವಿದ್ಯಾರ್ಥಿ ಇಂತಿಷ್ಟು ಅಂತ ಬೇರೆ ಬೇರೆ. ಫಸ್ಟ್ ನಾವು ಶೈಕ್ಷಣಿಕ ಅರ್ಹತೆ ಅಂತ ನೋಡ್ಕೊಳ್ಳೋಣ. ಏನಕ್ಕಂದರೆ ನಾವು ಯಾವುದೇ ಒಂದು ಅಪ್ಲಿಕೇಶನ್ ಸಲ್ಲಿಸ್ಬೇಕಂದ್ರೆ ನಾವು ಅರ್ಹತೆ ಏನು ಹೊಂದಿರಬೇಕು ಅಂದರೆ ಅದು ನಮಗೆ ಸಿಗುತ್ತೆ ಅಂತ ತಿಳ್ಕೊಂಡು ಫಸ್ಟ್ ನಾವು ತಿಳ್ಕೊಬೇಕು. ಇಲ್ಲಿ ಮೈಸೂರಿನ ವಿದ್ಯುತ್ ನಿಗಮದ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿ ಮಾನ್ಯತೆ ಪಡೆದ ಮಂಡಳಿಯಿಂದ, ಅಂದರೆ ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕು ಅಂತ ಇರತಕ್ಕಂಥದ್ದು. BE BTech ಡಿಪ್ಲೊಮೊ BA ಮತ್ತು BSc BCom BBA BSc ಅಭ್ಯರ್ಥಿಗಳು ಎಲ್ಲರೂ ಅರ್ಜಿನ ಸಲ್ಲಿಸ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು BA BSc BCom ಎಲ್ಲ ಮುಗಿಸಿರ್ತಾರೆ. ಒಟ್ಟಿನಲ್ಲಿ ಡಿಗ್ರಿ ಮೇಲೆ ಇರತಕ್ಕಂಥ ಇದು ಜಾಬ್ ಆಗಿದೆ. ನೇಮಕಾತಿ ಮಾಡ್ಕೊಳ್ಳುವಂಥ ಸಂಸ್ಥೆ ಯಾವುದಪ್ಪ ಅಂದರೆ ಅದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ, CESC ಮೈಸೂರು. ಹುದ್ದೆಗಳ ಸಂಖ್ಯೆ ಎಷ್ಟಿದಾವಪ್ಪ ಅಂದರೆ 200 ಹುದ್ದೆಗಳಿದ್ದಾವೆ. 200 ಹುದ್ದೆಗಳು ಇರತಕ್ಕಂಥದ್ದು. 200 ಹುದ್ದೆಗಳಂತ ತಿಳ್ಕೊಂಡು ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅಥವಾ ನಿರಾಶರಾಗಕ್ಕೆ ಹೋಗಬೇಡಿ. ಇಷ್ಟೇ ಅದ ಬಿಡು ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಸ್ಟೇಟ್ ಇದು ಬಟ್ ಸೆಂಟ್ರಲಿಂದನೇ 70, 79, 80 ಕಾಲ್ ಫಾರ್ಮ್ ಆಗ್ತಾ ಇದ್ದಾವೆ. ಅಸ್ಸಾಂ ರೈಫಲ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಡ್ಬೋದು, ಅಷ್ಟೇ ಕಾಲ್ ಫಾರ್ಮ್ ಆಗ್ತಾ ಇದ್ದಾವೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಆದ ಕಾರಣಕ್ಕೋಸ್ಕರ ಹುದ್ದೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ದಾವೆ. ಎಲ್ಲರೂ ನಾನು ಜಾಬ್ ಮಾಡ್ತೀನಿ ಅಂತ ಅಭ್ಯರ್ಥಿಗಳು ಜಾಸ್ತಿ ಆಗ್ತವೆ. ಆದ ಕಾರಣಕ್ಕೋಸ್ಕರನೇ ಫೈಟ್ ಜಾಸ್ತಿ ಆಗಿದೆ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. 200 ಅಂದರೆ ಒಂದೇ ಜಿಲ್ಲೆ ಅಲ್ಲ, ಮೈಸೂರು ಜಿಲ್ಲೆಯಲ್ಲಿ ಅದು ಜಾಸ್ತಿ ಹುದ್ದೆಗಳನ್ನೇ ಇರ್ತವೆ. ಫಾರ್ ಎಕ್ಸಾಂಪಲ್ ನೀವು PC ತೊಗೊಳ್ಳಿ, PC ತೊಗೊಂಡಾಗೂ ಕೂಡ ಒಂದೇ ಜಿಲ್ಲೆಯಲ್ಲಿ ಇಷ್ಟು ಹುದ್ದೆಗಳು ಕರೆದಿರೋದಿಲ್ಲ. ಹುದ್ದೆಗಳ ವಿವರ ಅಂತ ನೋಡೋದಾದರೆ ಇಲ್ಲಿ ಗ್ರ್ಯಾಜುಯೇಟ್ ಸಾಫ್ಟ್ವೇರ್ ಡಿಸ್ಪ್ಲೇ 80 ಹುದ್ದೆಗಳಿದ್ದಾವೆ. ಟೆಕ್ನಿಷಿಯನ್ ಏನದಾವಲ್ಲ ಡಿಪ್ಲೊಮದ ಅಭ್ಯರ್ಥಿಗಳಿಗೆ 55 ಹುದ್ದೆಗಳಿದ್ದಾವೆ. ನಾನ್ ಇಂಜಿನಿಯರಿಂಗ್ ಇದಾರಲ್ಲ ಸಾಫ್ಟ್ವೇರ್ ಇಂಡಸ್ಟ್ರಿ ಅದು 65 ಹುದ್ದೆಗಳು ಡಿವೈಡ್ ಈ ಥರ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ವಯೋಮಿತಿ ಅಂತ ನೋಡೋದಾದರೆ ಕೆಲವೊಬ್ಬರಿಗೆ ಏಜ್ ಎಷ್ಟಿರಬೇಕು ಅಂತ ಗೊತ್ತಿರೋದಿಲ್ಲ. ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷನ ತುಂಬಿರಬೇಕು ಅಂತಿದೆ, 18 ಕಂಪ್ಲೀಟ್ ಆಗಿರ್ಬೇಕಂತಿದೆ. ಗರಿಷ್ಠ ಇಲ್ಲಿ ಯಾವುದೇ ಅವರು ಮೆನ್ಷನ್ ಮಾಡಿಲ್ಲ, ಇಂತಿಷ್ಟು ಇರಬೇಕಂತ ತಿಳ್ಕೊಂಡು. ಮತ್ತು ಇಲ್ಲಿ ಅರ್ಜಿ ಶುಲ್ಕ ಮೇಲೆ ಸ್ಲೈಡ್ ಮೇಲೆ ಕೂಡ ಫಸ್ಟ್ನೇ ತಿಳಿಸಿದ್ದೀನಿ. ಮತ್ತೆ ತಿಳಿಸ್ಕೊಡ್ತಾ ಇರೋದು ಅರ್ಜಿ ಶುಲ್ಕ ಯಾವುದೇ ಇರೋದಿಲ್ಲ, ಜಸ್ಟ್ ನೀವು ಫ್ರೀಯಾಗಿ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ನೆಕ್ಸ್ಟ್ ದಿನಾಂಕಗಳು ಅಂತ ನೋಡೋದಾದರೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಆರಂಭ ಆಗಿರುವಂಥ ದಿನಾಂಕ 30/12 ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇರ್ತಕ್ಕಂಥದ್ದು 19/1/2024 ಕೊನೆಯ ದಿನಾಂಕ ಆಗಿದೆ. ಒಟ್ಟು ಕೊಟ್ಟಿರುವಂಥ ಕಾಲಾವಕಾಶ 20 ದಿನಗಳ ಕೊಟ್ಟಿದ್ದಾರೆ. 30 ಅಂದಮೇಲೆ 31 ಡಿಸೆಂಬರ್. ಇಲ್ಲಿ 19 ಅಲ್ಲ, ಒಟ್ಟು 20 ದಿನಗಳ ಕಾಲಾವಕಾಶ ಕೊಟ್ಟಿರುವಂಥದ್ದು. ಎಲ್ಲರೂ ಅರ್ಜಿನ ಸಲ್ಲಿಸಿ. ಮತ್ತು ನೆಕ್ಸ್ಟ್ ಇಲ್ಲಿ ಅಧಿಕೃತ ವೆಬ್ಸೈಟನ್ನು ಕೂಡ ನೋಡ್ಬೋದು ನೀವು. CESC-mysuru.karnataka.gov.in ಅಂತ ಸರ್ಚ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಆದಷ್ಟು ಮೊಬೈಲನ್ನು ವಿದ್ಯಾಭ್ಯಾಸಕ್ಕೋಸ್ಕರ ಬಳಸ್ಕೊಳ್ಳಿ. ಟೈಪಿಂಗು, ಚಾಟಿಂಗು, ರೀಲ್ಸ್, ಫಿಲ್ಮ್ಸ್ ಕಮ್ಮಿ ಮಾಡ್ತಾ ಬನ್ನಿ. ಅದು ನೋಡ್ತಾ ಬಂದಾಗ ನೀವು ಲೈಫಲ್ಲಿ ಇನ್ನೂ ಕೆಳಗೆ ಬರ್ತಿದ್ದೀರಾ ಅಂತ ಕನ್ಫರ್ಮಾಗಿ ಹೇಳ್ಬೋದು. ಏನಕ್ಕಂದರೆ ಅವಕ್ಕೆ ನೋಡೋದನ್ನು ಸ್ವಲ್ಪ ಕಮ್ಮಿ ಮಾಡಿ. ನಿಮ್ಮ ಲೈಫಲ್ಲಿ ನೀವು ಅಚೀವ್ ಮಾಡೋದು ಹೇಗೆ ಅಂತ ತಿಳ್ಕೊಂಡು, ಗ್ರೋ ಆಗೋದು ಹೇಗೆ, ಸಂಪಾದನೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ಜಾಸ್ತಿ ಒತ್ತು ಕೊಡಿ. ಅವಾಗ ಲೈಫ್ ನಿಮ್ಮದು ಒಂದಿನ ಚೆನ್ನಾಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.